ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸೆಕೆಂಡ್ PUC ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಮೇಲೆ NCERT ಇಂದ ಯಾವ ಒಂದು ಚಾಪ್ಟರ್ ಇಂದ ಈ ಒಂದು ಚಾಪ್ಟರ್ ಇಂದ ಕ್ವಶನ್ಸ್ ಎಲ್ಲಿಂದ ಬರುವಂತ ಪಾಸಿಬಿಲಿಟಿ ಇರುತ್ತೆ. ಒಂದು ಲೆಕ್ಕಲ್ಲಿ NCERT ಡಿಕೋಡ್ ಮಾಡಿ ನಿಮಗೆ ನಾವು ಫುಲ್ಲಿ ನಾವು NCERT ಇಂದ ಒಂದೊಂದು ವರ್ಡ್ ನಿಮಗೆ ಹೇಳ್ತಿರ್ತೇವೆ. ಇಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ NCERT ಅಲ್ಲಿ, ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ. ಓಕೆ, ಮ್ಯಾಥ್ಸ್ ಅಲ್ಲಿ ವಾಟ್ ಎವರ್ ಯು ಸೇ ದಟ್ ಇಸ್ NCERT ಇಂಪಾರ್ಟೆಂಟ್ ಆಗುತ್ತೆ. NCERT ಮಸ್ಟ್ ಅಂಡ್ ಶೂಟ್ ಆಗುತ್ತೆ ಮ್ಯಾಥ್ಸ್ ಅಲ್ಲಿ. ಅದೇ ರೀತಿ ಇಲ್ಲಿ ನಿಮಗೆ ನಾವು NCERT ಒಂದು ಎಕ್ಸಸೈಸ್ ಇಂದ ಯಾವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ಕೊಡ್ತಿರ್ತೇವೆ. ಇದೇ ರೀತಿ ಬೇರೆ ಚಾಪ್ಟರ್ಸ್ ಕೂಡ ವಿಡಿಯೋ ಬರ್ತಿರ್ತವೆ. ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಈಗ ಸಬ್ಸ್ಕ್ರೈಬ್ ಮಾಡ್ಬೋದು. ಲೈಕ್ ಮಾಡಿ, 100 ಲೈಕ್ ಟಾರ್ಗೆಟ್ ಇಡೋಣ, ಸ್ಟಾರ್ಟ್ ಮಾಡೋಣ. ಈ ಒಂದು ಚಾಪ್ಟರ್ ಇಂದ ನಿಮಗೆ ಟೋಟಲ್ 26 ಮಾರ್ಕ್ಸ್ ಬರುತ್ತಿದೆ. ಓಕೆ, ಹೈ ವೇಟೇಜ್ ಚಾಪ್ಟರ್. ಓಕೆ, ಒನ್ ಆಫ್ ದ ಮೋಸ್ಟ್ ಹೈ ವೇಟೇಜ್ ಚಾಪ್ಟರ್. ಓಕೆ, ಇದಕ್ಕೆ ನೀವು ಸ್ಕಿಪ್ ಮಾಡೋಂಗಿಲ್ಲ. ಓಕೆ, ನೀವು ಇಂಟಿಗ್ರಲ್ಸ್ ಮಾಡ್ತೀರಿ, ಇದು ನೋಡಿ ಎಲ್ಲಕ್ಕಿಂತ ಈಸಿ ಚಾಪ್ಟರು. ಓಕೆ, ಈಸಿ ಚಾಪ್ಟರು, ಇದು ಅಷ್ಟು ಈಸಿ ಚಾಪ್ಟರ್ ಯಾವುದೇ ಇಲ್ಲ ನಿಮ್ಮ ಮ್ಯಾಥ್ಸ್ ಅಲ್ಲಿ. ಓಕೆ, ಸೊ ಇಲ್ಲಿ ನಿಮಗೆ ಹೈ ವೇಟೇಜ್ ಚಾಪ್ಟರ್ ಇಂದ ಹೌ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಅಂತ ನಿಮ್ಗೆ ಕೂಡ ಹೇಳ್ಕೊಡ್ತಿರ್ತೇನೆ. ಸ್ಟಾರ್ಟ್ ಮಾಡೋಣ. ಲೆಟ್ ಮಿ ಚೇಂಜ್ ದ ಪೆನ್ ಕಲರ್. ಸೊ ಸ್ಟಾರ್ಟ್ ಮಾಡೋಣ ನೋಡಿ. ಸೊ ಫಸ್ಟ್ ಆಫ್ ಆಲ್ 5.1 ಎಕ್ಸಸೈಸ್ ಇಂದ ನಿಮ್ದು ಮೇನ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ 1 ಮಾರ್ಕ್ಸ್ 2 ಕ್ವಶನ್ ಬರ್ತವೆ, 2 ಮಾರ್ಕ್ಸ್ 3 ಕ್ವಶನ್. ಇದು ನಿಮ್ದು ಇಟ್ ಇಸ್ ಅ ಬ್ಯಾಚ್. ಓಕೆ, ನಿಮ್ಮ ಬ್ಯಾಚ್ ಲಕ್ಕಿ ಬ್ಯಾಚ್ ಅನ್ಬೋದು. ಯಾಕಂದ್ರೆ 3 ಕ್ವಶನ್ ಇಲ್ಲಿ ಬರ್ತಿದ್ದಾವೆ, 3 ಕ್ವಶನ್ ಇಲ್ಲಿ ಬರ್ತಿದ್ದಾವೆ. ಟೋಟಲ್ ಆಫ್ ನಿಮ್ದು 3 ಮಾರ್ಕ್ಸ್ 2 ಮಾರ್ಕ್ಸ್ ನಿಮ್ದೇನು ಹೆಡ್ಡೇಕ್ ಇರ್ತಿತ್ತು ಇಲ್ಲಿ ಕ್ಲಿಯರ್ ಆಗಿರುತ್ತೆ. ಓಕೆ, ದ ಹೆಡ್ಡೇಕ್ ಆಫ್ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಹೆಡ್ಡೇಕ್ ವಿಲ್ ಕ್ಲಿಯರ್ ಇಯರ್. ಮತ್ತೆ ಅದೇ ರೀತಿ 4 ಮಾರ್ಕ್ಸ್ ಅಲ್ಲಿ ಕೂಡ 1 ಕ್ವಶನ್ ಬರುತ್ತೆ, ದಟ್ ಇಸ್ ಎವ್ರಿ ಇಯರ್ ಫಿಕ್ಸ್ ಆಗಿರುತ್ತೆ. ದಟ್ ಇಸ್ ಫ್ರಮ್ ಎಕ್ಸಸೈಸ್ 5.1 ಇಂದ. ಇಲ್ಲಿ ಕೂಡ ಎಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ, ಸೆಲೆಕ್ಟೆಡ್ ಮಾಡ್ಬೋದು. ಓಕೆ, ಸೆಲೆಕ್ಟೆಡ್ ಮಾಡ್ಬೋದು, ಬಟ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮ್ಯಾಥ್ಸ್ ಅಲ್ಲಿ ಪ್ರಾಕ್ಟೀಸ್ ಇಸ್ ಮಸ್ಟ್ ಅಂಡ್ ಶುಡ್ ಅಂತ ಅನ್ಬೋದು. ಓಕೆ, ಸೊ ನೋಡಿ ಅದೇ ರೀತಿ 5 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಬರುತ್ತೆ, ಇದು ಫಿಕ್ಸ್ ಇರುತ್ತೆ. ಓಕೆ, ಸೆಕೆಂಡ್ ನಿಮ್ದು PU ಬೋರ್ಡ್ ಇಂದ ರಿಲೀಸ್ ಇದೆ, ದಟ್ ಇಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಕೇಳ್ತಾರೆ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ಇವತ್ತು ನಾನು ಹೇಳ್ಕೊಡ್ತಿರ್ತೇನೆ. ಸ್ಟಾರ್ಟ್ ಮಾಡೋಣ. ಇದು ಒಂದು ನಿಮ್ದು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಆಗ್ಬೋದು. ಸ್ಕೋರಿಂಗ್ ಮಾರ್ಕ್ಸ್ ಇಲ್ಲಿಂದ ನೀವು ಸ್ಕೋರ್ ಮಾಡ್ಬೋದು. ಇಫ್ ಯು ಆರ್ ಸ್ಕೋರಿಂಗ್ 50 ಮಾರ್ಕ್ಸ್ ಫ್ರಮ್ ಪ್ರೀವಿಯಸ್ ಯಾವ್ದಾದ್ರು ಚಾಪ್ಟರ್ಸ್ ಮಾಡಿದ್ದಾರೆ, ಈ ಒಂದು 26 ಮಾರ್ಕ್ಸ್ ಮಾಡಿದ್ದಾರೆ, ಯು ವಿಲ್ ಬಿ ಸ್ಕೋರಿಂಗ್ 80 ಸನಿ ಹೋಗ್ತೀರಾ, 70 ಅಬೋ ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ಈ ಒಂದು ಚಾಪ್ಟರ್ ಇನ್ಕ್ಲೂಡ್ ಮಾಡ್ತೀರಾ ಅಂದ್ರೆ. ಓಕೆ, ಇಲ್ಲ ಸರ್ ನಾವು ಜಸ್ಟ್ ಪಾಸ್ ಆಗಿ ಓದ್ತಿದ್ದೀವಿ ಅಂದ್ರೆ ಸಿಂಪಲ್ ಚಾಪ್ಟರ್. ಈ ಚಾಪ್ಟರ್ ನೀವು ಯಾವುದೇ ರೀತಿ ಸ್ಕಿಪ್ ಮಾಡುವಂಗಿಲ್ಲ. ಓಕೆ, ಈ ಕಾಂಟ್ ಸ್ಕಿಪ್ ದಿಸ್ ಚಾಪ್ಟರ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಕ್ಸಸೈಸ್ 5.1 ಇಂದ ನೋಡಿ ಏನ್ ಕೇಳ್ತಾರೆ. ಇಲ್ಲಿ ನಿಮಗೆ 1 ಮಾರ್ಕ್ಸ್ ಕೂಡ ಬರ್ಬೋದು. ಇಲ್ಲಿ 1 ಮಾರ್ಕ್ಸ್ ಪ್ಲಸ್ 4 ಮಾರ್ಕ್ಸ್ ಕ್ವಶನ್ ಬರುವಂತ ಪಾಸಿಬಿಲಿಟಿ ಇರುತ್ತೆ ಫಸ್ಟ್ ಎಕ್ಸಸೈಸ್ ಇಂದ. ಕ್ವಶನ್ ನಂಬರ್ 1 ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ ನಂಬರ್ 1 ಆಗಲಿ 2 ಆಗಲಿ. ಅದೇ ರೀತಿ ಕ್ವಶನ್ ನಂಬರ್ 4 ಇಲ್ಲಿ ನೋಡಿ, ಇವು ಕ್ವಶನ್ ನಂಬರ್ 5 ಇಂದ ಇದ್ದ ನೋಡಿ, ಕ್ವಶನ್ ನಂಬರ್ 6 ಇದ್ದಲ್ಲಿ ಇದು ನೋಡಿ. ಇಲ್ಲಿ ಕ್ವಶನ್ ನಂಬರ್ 6 ಇಂದ ಕ್ವಶನ್ ನಂಬರ್ 12 ತನಕ ಇಂಪಾರ್ಟೆಂಟ್ ಆಗುತ್ತೆ. 4 ಮಾರ್ಕ್ಸ್ಗೆ ಬರುವಂತ ಫುಲ್ ಪಾಸಿಬಿಲಿಟಿ ಇರುತ್ತೆ. ಓಕೆ, ಇಲ್ಲಿ ಕೂಡ 80% ಪಾಸಿಬಿಲಿಟಿ ಇರುತ್ತೆ ಇಲ್ಲಿಂದ ಬರ್ಬೋದು ಅಂತ. ಆರ್ ಎಲ್ಸ್ ಇಲ್ಲಂದ್ರೆ ನಿಮ್ ಕ್ವಶನ್ ನಂಬರ್ 17 ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ ನಂಬರ್ 18 ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ನೆಕ್ಸ್ಟ್ ಇಲ್ಲಿ ಬರುತ್ತೆ ನಿಮ್ದು ಕ್ವಶನ್ ನಂಬರ್ 26, 27, 28, 29, 30. ಒಂದು ಗಮನ ನಿಮ್ದು ಒಂದು ತಿಂಗಳು ಗಮನದಲ್ಲಿ ಇಡಬೇಕು. ಯಾವ್ದಾದ್ರೆ ಕ್ವಶನ್ ನಿಮ್ದು NCERT ಅಲ್ಲಿ ಬರಲಿ. ಓಕೆ, ಯಾವುದೇ ಕ್ವಶನ್ ನಿಮ್ಗೆ ಕೇಳಿ ಕ್ವಶನ್ ಪೇಪರ್ ಅಲ್ಲಿ, ಅದು ಇಟ್ ವಿಲ್ ಬಿ ಫ್ರಮ್ NCERT. ಅದು ಕೂಡ ಮೋಸ್ಟ್ಲಿ ನಿಮ್ದು ಸಾಲ್ವ್ ಇಂದಾನೆ ಬರುತ್ತೆ. ಓಕೆ, ಎಕ್ಸಾಂಪಲ್ಸ್ ಇಂದ ಮತ್ತು ಎಕ್ಸಾಂಪಲ್ಸ್ ಮತ್ತು ಎಕ್ಸಸೈಸ್ ಇಂದಾನೆ ಬರುವಂತ ಫುಲ್ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿ ಒಂದು ನಿಮ್ ಮಿಸ್ಲೇನಿಯಸ್ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಸ್ ಇದ್ದ ಅದರಲ್ಲಿ ಕೂಡ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಆಗ್ತಾವೆ ಕೂಡ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಎಕ್ಸಸೈಸ್ ಇಂದ ಇಷ್ಟೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತವೆ. ಸೆಕೆಂಡ್ ಎಕ್ಸಸೈಸ್ ಕಮಿಂಗ್ ಟು ಸೆಕೆಂಡ್ ಡಿಫರೆನ್ಷಿಯಬಿಲಿಟಿ ಮೇಲೆ ಇಲ್ಲಿ 1 ಮಾರ್ಕ್ಸ್ ಬೇಸಿಕ್ ಫಾರ್ಮುಲಾ ಬೇಸ್ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನಿಮಗೆ ಏನೆಲ್ಲ ಕೇಳಬಹುದು ಅಂದ್ರೆ, ಫಸ್ಟ್ ನಿಮಗೆ ಇದೊಂದು ಕೆಲವೊಂದು ಏನಂತೀರಾ ಇದೊಂದು ಟೇಬಲ್ 5.3 ಅನ್ನೋ ಗಮನದಲ್ಲಿ ಇಡಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಲಿಮಿಟ್ಸ್ ಅದು ಇದ್ದಾವೆ, ಗಮನ ತಗೊಬಿಡಿ ಅಷ್ಟು. ಯಾಕಂದ್ರೆ ಇದು ನಿಮ್ದೆಲ್ಲ 13th ಚಾಪ್ಟರ್. ಓಕೆ, ಫಸ್ಟ್ PUC 13 ಚಾಪ್ಟರ್ ಇತ್ತು. ಓಕೆ, ಇವೆಲ್ಲ ಜಾಸ್ತಿ ಗಮನ ಕೊಡ್ಬೇಡಿ, ಡೈರೆಕ್ಟ್ ಕಮ್ ಟು ದ ಕಾನ್ಸೆಪ್ಟ್ ಅಂತ ಅಂತೇನೆ. ಇಲ್ಲಿ ಬಂದಾಗ ನಿಮ್ದು ಮೇನ್ ಥಿಂಗ್ ಎಲ್ಲಿಂದ ಅಂದ್ರೆ 1 ಮಾರ್ಕ್ಸ್ ಎಕ್ಸಾಂಪಲ್ 21 1 ಮಾರ್ಕ್ಸ್ಗೆ ಕೇಳ್ತಾರೆ. ಅದೇ ರೀತಿ ಎಕ್ಸಾಂಪಲ್ 22 ಕೂಡ 1 ಮಾರ್ಕ್ಸ್ ಇಂದ ಕೇಳಬಹುದು. 23 ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬರುತ್ತೆ ಇಲ್ಲಿಂದ. ಅದೇ ರೀತಿ 5.2 ನೋಡಿ, 5.2 ಇಂದ ಬೇಸಿಕ್ಲಿ 1 ಮಾರ್ಕ್ಸ್ ಕ್ವಶನ್ ಬಿಟ್ಟು ಯಾವುದೇ ಕ್ವಶನ್ ಕೇಳೋದಿಲ್ಲ ಇಲ್ಲಿಂದ. ಬೇಸಿಕ್ ಚೈನ್ ರೂಲ್ ಮೇಲೆ ಇರ್ತವೆ, ಯಾವುದಾದ್ರು ಕ್ವಶನ್ ಆಗಲಿ ಚೈನ್ ರೂಲ್ ಮೇಲೆ ಇರ್ತವೆ. ಸೊ ನೀವು ಈ ಚೈನ್ ರೂಲ್ ಕೂಡ ಈಸಿಲಿ ಮಾಡಬಹುದು. ನೆಕ್ಸ್ಟ್ ಕಮಿಂಗ್ ಟು ದ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಸೈನ್, ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕೂಡ ಬರ್ಬೋದು, 1 ಮಾರ್ಕ್ಸ್ ಕೂಡ ಬರ್ಬೋದು, 3 ಮಾರ್ಕ್ಸ್ ಕೂಡ ಬರ್ಬೋದು. ಓಕೆ, ಇಟ್ ಡಿಪೆಂಡ್ಸ್ ಆನ್ ಎಕ್ಸಾಂಪಲ್. ನೋಡಿ 2 ಮಾರ್ಕ್ಸ್ಗೆ ಇಂಪ್ಲಿಸಿಟ್ ಮೇಲೆ ಕೇಳ್ತಾರೆ, ಲಾಗಿದ್ರಮ್ ಮೇಲೆ ಕೇಳ್ತಾರೆ, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಕೇಳ್ತಾರೆ, ಅವ್ರ ಪ್ಯಾರಾಮೆಟ್ರಿಕ್ ಮ್ಯಾಥ್ ಕೇಳ್ತಾರೆ. 3 ಕ್ವಶನ್ಸ್ ಬರ್ತವೆ. ಐದಾರು 3 ಟಾಪಿಕ್ ಇಂದ ಒಂದೊಂದು ಕ್ವಶನ್ ಕೇಳಬಹುದು, ಆರ್ ಒಂದು ಯಾವ್ದಾದ್ರು ಸ್ಕಿಪ್ ಮಾಡಿ 3 ಟಾಪಿಕ್ ಕೇಳಬಹುದು. ನಮಗೆ ಗೊತ್ತಾಗೋದಿಲ್ಲ, ಅದು ಡಿಪೆಂಡ್ಸ್ ಆನ್ ದ ಎಕ್ಸಾಮಿನರ್ ಯಾವ ರೀತಿ ಕ್ವಶನ್ ಪೇಪರ್ ಸೆಟ್ ಮಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 2 ಮಾರ್ಕ್ಸ್ ಇಲ್ಲಿ ಇದು ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ 25. ಓಕೆ, ಇದಕ್ಕೆ ಸ್ವಲ್ಪ ಹೈಲೈಟ್ ಮಾಡಿ, ಓಕೆ, ಜಾಸ್ತಿ ಗಮನ ಕೊಡಿ ಇದಕ್ಕೆ. ಓಕೆ, ಸಿಂಪಲ್ ಕ್ವಶನ್ ಇರುತ್ತೆ. ಇಲ್ಲಿ ನೋಡಿ ನಿಮ್ದು ಎಕ್ಸಾಮಿನರ್. ಓಕೆ, ನಿಮ್ದು ಎಕ್ಸಾಮಿನರ್ ಯಾವುದೇ ಕ್ವಶನ್ ಫಾರ್ಮ್ ಆಗಲಿ ಮೋಸ್ಟ್ಲಿ 2 ಮಾರ್ಕ್ಸ್ ನಿಮ್ದು 2 ಮಾರ್ಕ್ಸ್ ಈ ಒಂದು ಎಕ್ಸಸೈಸ್ ಇಂದ
ಫಾರ್ಮ್ ಆಗುತ್ತೆ. ಓಕೆ, ಎಕ್ಸಾಮಿನರ್ ಫಸ್ಟ್ ನಿಮ್ದು ಪ್ರಯಾರಿಟಿ ಇದಕ್ಕೆ ಕೊಡ್ತಾನೆ, ದಟ್ ಇಸ್ 5.3ಗೆ. ಓಕೆ, ದಿಸ್ ಎಕ್ಸರ್ಸೈಸ್ ಇದರಲ್ಲಿ ನಿಮಗೆ ಎಕ್ಸೆಪ್ಟ್ ಕ್ವಶನ್ ನಂಬರ್ 6 ಕ್ವಶನ್ ನಂಬರ್ 7 ಎಲ್ಲ ಕ್ವಶನ್ ನಿಮಗೆ 2 ಮಾರ್ಕ್ಸೇ ಬರುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ಥಿಂಗ್ ಅಂದ್ರೆ ಇಲ್ಲಿ ಕ್ವಶನ್ ನಂಬರ್ 10 ಇಂದ 13 ತನಕ ಎಲ್ಲ ಕಡೆ ನೀವು ಥೀಟಾ = tan ಥೀಟಾ ಅಂತಿರಲ್ಲ, ಇವು ಪೂರ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ 11ಗೆ ಜಾಸ್ತಿ ಗಮನ ಕೊಡಿ, 12ಗೆ ಜಾಸ್ತಿ ಗಮನ ಕೊಡಿ, 13ಗೆ ಜಾಸ್ತಿ ಗಮನ ಕೊಡಿ, 15ಗೂ ಕೂಡ ಜಾಸ್ತಿ ಗಮನ ಕೊಡಿ. ಉಳ್ಕಿವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ, ಯಾಕಂದ್ರೆ ಎವ್ರಿ ಟೈಮ್ ಒಂದೊಂದು ಇಲ್ಲ ರಿಪೀಟ್ ಆಗಿದ್ದಾವೆ. ಇಲ್ಲಿ 9th ಕೂಡ ಜಾಸ್ತಿ ಗಮನ ಕೊಡಿ, 3rd ಒನ್ ಆಗಲಿ 5th ಒನ್ ಆಗಲಿ ಸಿಂಪಲ್ ಇದಾವೆ, ಈಸಿ ಇದಾವೆ. 2 ಮಾರ್ಕ್ಸ್ ಈಸಿಲಿ ಸ್ಕೋರಿಂಗ್ ಆಗುತ್ತೆ. 3 ಮಾರ್ಕ್ಸ್ಗೆ ಬಂದಾಗ ನೀವು ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ರೇರ್ ಆಗಿ ಕೇಳ್ತಾರೆ ಇಂಪ್ಲಿಸಿಟ್ ಮೇಲೆ, ಯಾಕಂದ್ರೆ ಇಲ್ಲಿ 2 ಮಾರ್ಕ್ಸ್ ಅಲ್ಲಿ ಕೇಳ್ತಿದ್ದಾರಲ್ಲ. ಓಕೆ, ಮೋಸ್ಟ್ಲಿ ನಿಮ್ 2 ಮಾರ್ಕ್ಸ್. ಓಕೆ, ಮೋಸ್ಟ್ಲಿ 2 ಮಾರ್ಕ್ಸ್ 2 ಕ್ವಶನ್ ಇಲ್ಲಿಂದ ಬರುವಂತ ಪಾಸಿಬಿಲಿಟಿ ಇರುತ್ತೆ. ಸೊ ಇಲ್ಲಿ 1 ಮಾರ್ಕ್ಸ್ 1 ಕ್ವಶನ್ ನಿಮ್ದು ಪ್ಯಾರಾಮೆಟ್ರಿಕ್ ಮೇಲೆ ಕೇಳಬಹುದು, 1 ಕ್ವಶನ್ ಲಾಗಿದ್ರ ಮೇಲೆ ಕೇಳಬಹುದು. ಎವ್ರಿ ಇಯರ್ ಒಂದು ಮೀನ್ ವ್ಯಾಲ್ಯೂ ಥಿಯರಮ್ ಆಗಲಿ ರೂಲ್ಸ್ ಥಿಯರಮ್ ಆಗಲಿ ಇಲ್ಲಿಂದ 1 ಕ್ವಶನ್ ಫಿಕ್ಸ್ ಆಗಿ ಕೇಳ್ತಾನೆ 3 ಮಾರ್ಕ್ಸ್ಗೆ. ಓಕೆ, 3 ಮಾರ್ಕ್ಸ್ಗೆ ಇಲ್ಲಿಂದ ಬರುತ್ತೆ. ಸೊ ಇದಕ್ಕೆ ನೀವು ಸ್ಕಿಪ್ ಮಾಡೋಂಗಿಲ್ಲ ಯಾವುದೇ ರೀತಿ, ಇದು ನಿಮ್ದು ಇಂಪಾರ್ಟೆಂಟ್ ಆಗುತ್ತೆ ಕಾನ್ಸೆಪ್ಟು. ಇಲ್ಲಿ ನಿಮ್ದು ನೋಡಿ, ಇದು ಎಕ್ಸ್ಪ್ಲನೇಷನ್ ಅಂಡ್ ಲಾಗಿದ್ರಮಿಕ್ ಫಂಕ್ಷನ್ ಮೇಲೆ 1 ಮಾರ್ಕ್ಸ್ ಆಗಲಿ 2 ಮಾರ್ಕ್ಸ್ ಆಗಲಿ 3 ಮಾರ್ಕ್ಸ್ ಇದರಲ್ಲಿ ಫುಲ್ ಕೇಳಬಹುದು. ಓಕೆ, ಕೇಳುವಂತ ಫುಲ್ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಬಂದಾಗ ಇವತ್ತೊಳಗೆ ಗ್ರಾಫ್ಸ್ ಇದ್ದಾವೆ ಜಾಸ್ತಿ. ಓಕೆ, ನೋ ನೀಡ್ ಟು ವರಿ. ಓಕೆ, ನೀವು ಒಂದ್ ವೇಳೆ JEE ಆಗಲಿ KCT ಆಗಲಿ ಅವಾಗ ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ, ಬಟ್ ಇದರಲ್ಲಿ ಜಾಸ್ತಿ ಗ್ರಾಫ್ ಗಮನ ತಗೋಬೇಡಿ. ಸೊ ಇಲ್ಲಿ ಒಂದು ಕೆಲವೊಂದು ರಿಸಲ್ಟ್ ಇದೆ ಲಾಗ್ ಮೇಲೆ. ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು ಲಾಗ್ ಎಲ್ಲ, ಹೀಗೆ ನೀವು ಲಾಗ್ ನಿಮ್ ಬೇಸಿಕ್ ಐಡೆಂಟಿಟಿ ಇರ್ತವೆ, ಇದಕ್ಕೆ ನೀವು ಓದಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಿಸ್ ಆರ್ ಇಂಪಾರ್ಟೆಂಟ್ ಥಿಂಗ್, ಯು ಶುಡ್ ಬಿ ರೀಡಿಂಗ್ ದಿಸ್. ಯು ಓದಬೇಕಾಗುತ್ತೆ ಲಾಗ್ ಮೇಲೆ. ಅದೇ ರೀತಿ ಎಕ್ಸಾಂಪಲ್ 23 ಮೇಲೆ ನಿಮಗೆ KCTಗೆ ಇಂಪಾರ್ಟೆಂಟ್ ಆಗುತ್ತೆ ಇದು ಕ್ವಶನ್. KCTಗೆ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಕ್ವಶನ್. ಸೊ ಮತ್ತೆ ಥಿಯರಮ್ 5 ಕೂಡ KCT ಇಂದ ಕ್ವಶನ್ ಬರುತ್ತೆ, ಇಲ್ಲಿಂದ KCT ಇಂದ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಸಪ್ಲಿಮೆಂಟರಿ ಮಟೀರಿಯಲ್ ಕೊಟ್ಟಿರ್ತಾರೆ, ಈ ಒಂದು ಪೇಜ್ ನಂಬರ್ಗೆ ಅಲ್ಲಿ ಸಪ್ಲಿಮೆಂಟರಿ ಮಟೀರಿಯಲ್ ಇಂದ ಈ ಕ್ವಶನ್ ನಿಮಗೆ ಈಸಿ ಅನಿಸ್ತವೆ. ಸೊ ಅದಕ್ಕಾಗಿ KCT ಅಲ್ಲಿ 3 to 4 ಟೈಮ್ಸ್ ಇಲ್ಲಿಂದ ಕ್ವಶನ್ ಬಂದಿದೆ ಅಂತ ಹೇಳ್ತಿದೆ ನೋಡಿ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿಂದ ಕೇಳಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 5.4 ಅಲ್ಲಿ ಆಲ್ 1 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಯಾವುದೇ ಬಂದು ಬೇರೆ ಕ್ವಶನ್ ಬರೋದಿಲ್ಲ, ಇಲ್ಲೆಲ್ಲ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಮೋಸ್ಟ್ಲಿಗೆ ಚಾಪ್ಟರ್ ಕ್ವಶನ್ ನಂಬರ್ 4th ಆಗಲಿ 7th ಆಗಲಿ 8th ಆಗಲಿ ಸ್ವಲ್ಪ ಜಾಸ್ತಿ ಗಮನ ಕೊಡಿ, ಉಳ್ಕೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಲಾಗಿದ್ರಮಿಕ್ ಡಿಫ್ರೆನ್ಶಿಯೇಷನ್ ಮೇಲೆ ನೋಡಿ 2 ಮಾರ್ಕ್ಸ್ ಪ್ಲಸ್ 3 ಮಾರ್ಕ್ಸ್ ಇರುವಂತ ಫುಲ್ ಪಾಸಿಬಿಲಿಟಿ ಇರುತ್ತೆ. ಸೊ 3 ಮಾರ್ಕ್ಸ್ ಬಂದಾಗ ಎಕ್ಸಾಂಪಲ್ ನಂಬರ್ 30 ಇಂಪಾರ್ಟೆಂಟ್ ಆಗುತ್ತೆ, 31 ಕೂಡ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ 32 ಕೂಡ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಓಕೆ ನೋಡಿ 5.5 ಅಲ್ಲಿ ನೋಡಿ ಮೋಸ್ಟ್ಲಿ ನಿಮ್ದು 3 ಮಾರ್ಕ್ಸ್ ಬರುತ್ತೆ ಇಲ್ಲಿಂದ. ಓಕೆ, 3 ಮಾರ್ಕ್ಸ್ ಮೋಸ್ಟ್ಲಿ ಇಲ್ಲಿ ಕೇಳ್ತಾರೆ 3 ಮಾರ್ಕ್ಸ್ ಅಲ್ಲಿ. ರೇರ್ ಆಗಿ 2 ಮಾರ್ಕ್ಸ್ ಕೂಡ ಕೇಳಬಹುದು. ಓಕೆ, ಡಿಪೆಂಡ್ಸ್ ಆನ್ ಎಕ್ಸಾಮಿನರ್, ಯಾಕಂದ್ರೆ ಈ ಸಲ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ ಇದ್ದಾವೆ, ಇಲ್ಲಿ ನಾವು ಪ್ರಿಡಿಕ್ಟ್ ಮಾಡೋಕೆ ಬರೋದಿಲ್ಲ. ರೇರ್ ಆಗಿ 2 ಮಾರ್ಕ್ಸ್ ಕೂಡ ಕೇಳಬಹುದು. 2 ಮಾರ್ಕ್ಸ್ ಕ್ವಶನ್ಸ್ ಯಾವೆಲ್ಲ ಇರ್ತಾವೆ ಅಂದ್ರೆ ಕ್ವಶನ್ ನಂಬರ್ 3 ಆಗಲಿ ಅದು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 2 ಮಾರ್ಕ್ಸ್ಗೆ. ಮತ್ತು ಕ್ವಶನ್ ನಂಬರ್ 17 ಆಗಲಿ. ಓಕೆ, ಇವಾಗ ನಿಮಗೆ any2 ಕೇಳಬಹುದು. ಓಕೆ, any2 ಕೇಳಬಹುದು ಇದರಲ್ಲಿ, ನಿಮಗೆ ಆಸ್ಕ್ any2. ಓಕೆ, ನಿಮಗೆ any2 ಕೇಳಬಹುದು ಇಲ್ಲಿ. ಓಕೆ, ಇಲ್ಲಿ ಇದರಲ್ಲಿ any2 ಕೇಳಬಹುದು. ಇಂಪಾರ್ಟೆಂಟ್ ಆಗುತ್ತೆ 2 ಮಾರ್ಕ್ಸ್ಗೆ. ಮಿಕ್ಕಿದ ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓದಿಲ್ಲ ನಡೀತೈತೆ ಅಷ್ಟೇ, ಇದು ಇಲ್ಲಿ ಇದರಲ್ಲಿ ರೇರ್ ಆಗಿ ಕೇಳೋದು. ಮಿಕ್ಕಿ ಎಲ್ಲ ನಾನು ಎಲ್ಲ ಪಿಂಕ್ ಇಂದ ಹೈಲೈಟ್ ಮಾಡಿದ್ದೇನೆ, ಅವು 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗ್ತವೆ ನೋಡಿ. ಮತ್ತು ಇಲ್ಲಿ ಪ್ಯಾರಾಮೆಟ್ರಿಕಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಅಲ್ಲಿ ಒಂದು ಫಿಕ್ಸ್ ಆಗಿ ಕ್ವಶನ್ ಬರುತ್ತೆ ಎವ್ರಿ ಇಯರ್, ಇಲ್ಲಿ ಒಂದು ಫಿಕ್ಸ್ ಕ್ವಶನ್ ಅನ್ಬಹುದು. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ನಂಬರ್ 34 ಇಂಪಾರ್ಟೆಂಟ್ ಆಗುತ್ತೆ 2 ಮಾರ್ಕ್ಸ್ಗೆ, 35 ಕೂಡ ಇಂಪಾರ್ಟೆಂಟ್ ಆಗುತ್ತೆ, 36 ಕೂಡ ಇಂಪಾರ್ಟೆಂಟ್ ಆಗುತ್ತೆ, 36 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 36 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 37 ಕೂಡ ಇಂಪಾರ್ಟೆಂಟ್ ಆಗುತ್ತೆ. 5.6 ಅಂತ ಮಾತಾಡಿದಾಗ ಇಲ್ಲಿ 2 ಮಾರ್ಕ್ಸ್ ಪ್ಲಸ್ 3 ಮಾರ್ಕ್ಸ್ ಹೇಳಿದಲ್ಲ ಪ್ಯಾರಾಮೆಟ್ರಿಕ್ ಮೇಲೆ ಬರುತ್ತವೆ. ಮೋಸ್ಟ್ಲಿ ನಿಮ್ದು 50% 5 ಮಾರ್ಕ್ಸ್ ಇದ್ದಾವೆ, 50% 3 ಮಾರ್ಕ್ಸ್ ಇದ್ದಾವೆ ಇಲ್ಲಿ. ಓಕೆ, 2 ಕ್ವಶನ್ ಬರ್ತವೆ ಇದರಲ್ಲಿ. ನೀವು ನೋಡಿ ಕ್ವಶನ್ ನಂಬರ್ 1 2 ಎಲ್ಲ ಎಲ್ಲಿ ತನಕ ಅಂದ್ರೆ ಕ್ವಶನ್ ನಂಬರ್ ಇಲ್ಲಿ ತನಕ ಎಲ್ಲ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತವೆ. ಅದು ಆದ್ಮೇಲೆ ಮಿಕ್ಕಿವೆಲ್ಲ 3 ಮಾರ್ಕ್ಸ್ಗೆ ಇವು 3 ಮೋಸ್ಟ್ ಇಂಪಾರ್ಟೆಂಟ್ ಅನ್ಬೋದು ನಾನು. ಮೋಸ್ಟ್ ಇಂಪಾರ್ಟೆಂಟ್ ನೀವು ಒಂದು PYQs ಬುಕ್ ತೆಗೆದು ನೋಡಿ ಎಲ್ಲಿಂದ ಬರ್ತದೆ ಅಂತ. ಸೊ ಈಗ ಬರೋಣ, ನಿಮ್ 5 ಮಾರ್ಕ್ಸ್ ಫಿಕ್ಸ್ ಟಾಪಿಕ್ ಇಲ್ಲಿಂದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ. ಓನ್ಲಿ ಒಂದೇ ಕ್ವಶನ್ ಬರುತ್ತೆ 5 ಮಾರ್ಕ್ಸ್, ಇಲ್ಲಿಂದ ಬರುತ್ತೆ, ಇವು ಬಿಟ್ಟು ಯಾವುದು ಕೇಳೋದಿಲ್ಲ. ಪ್ಲಸ್ 2 ಮಾರ್ಕ್ಸ್ ಕೂಡ ಬರುವಂತ ಪಾಸಿಬಿಲಿಟಿ ಇರುತ್ತೆ ಇಲ್ಲಿ. ಇಲ್ಲಿ ನೋಡಿ 5 ಮಾರ್ಕ್ಸ್ಗೆ ಎಕ್ಸಾಂಪಲ್ ನಂಬರ್ 40 ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಮೋಸ್ಟ್ VIMP ಅಂತ ಬರೀತೀನಿ, ಮೋಸ್ಟ್ ಇಂಪಾರ್ಟೆಂಟು. ಅದೇ ರೀತಿ ಇದು ಕೂಡ ಸ್ವಲ್ಪ ಗಮನ ಕೊಡಿ, ಇದು ಕೂಡ ಗಮನ ಕೊಡಿ. ನೆಕ್ಸ್ಟ್ ಇವೆಲ್ಲ 2 ಮಾರ್ಕ್ಸ್ ಕೇಳಬಹುದು. ಮಾಡಿ ಒಮ್ಮೆ ಪ್ರಾಕ್ಟೀಸ್ ಮಾಡಿ, ಒಮ್ಮೆ ನಿಮ್ಗೆ ಗೊತ್ತಿರಬೇಕು ಯಾವ ರೀತಿ ನೀವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಮಾಡ್ತೀರಾ ಅಂದ್ರೆ. ಸೆಕೆಂಡ್ ಆರ್ಡರ್ ಏನಿಲ್ಲ, ಒಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಅದಕ್ಕೆ ನಾವು ಫಿಸಿಕ್ಸ್ ಅಲ್ಲಿ ಲಾಸ್ಟ್ ಇಯರ್ ನೀವು ಓದಿರಬಹುದು ವೆಕ್ಟರ್ಸ್ ಅಲ್ಲಿ ನೋಟ್ ಸ್ಟ್ರೇಟ್ ಲೈನ್ ಅಲ್ಲಿ, ಮೋಷನ್ ಸ್ಟ್ರೇಟ್ ಲೈನ್ ಒಂದ್ಸಲ ಡಿಫ್ರೆನ್ಶಿಯೇಷನ್ ಡಬಲ್ ಡಿಫ್ರೆನ್ಶಿಯೇಷನ್ ಅಂತ ಕೂಡ ಅಂತೇವೆ ಇದಕ್ಕೆ. ನೋಡಿ ಇಷ್ಟೇ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ 5 ಮಾರ್ಕ್ಸ್ಗೆ. ಇದರಿಂದ 1 ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ.
ಇದರಲ್ಲಿ ನಿಮ್ದು ಮಿಡ್ ಟರ್ಮ್ ಅಲ್ಲಿ ಇದು ಕೇಳಿದ್ರು. ಓಕೆ, ಮೋಸ್ಟ್ಲಿ ನಿಮ್ಮೆಲ್ಲ ಮಿಡ್ ಟರ್ಮ್ ಅಲ್ಲಿ ಇದು ಕೇಳಿದ್ರು. ಇದರಲ್ಲಿ ಕಾಸ್ ಇನ್ವರ್ಸ್ ಜೊತೆ ಇಲ್ಲಿ ನಿಮಗೆ ಸೈನ್ ಇನ್ವರ್ಸ್ ಕೂಡ ಕೇಳಬಹುದು, ಸೈನ್ ಇನ್ವರ್ಸ್ ಕೂಡ ಕೇಳಬಹುದು. ಓಕೆ, ಸೈನ್ ಇನ್ವರ್ಸ್ ಕೇಳಬಹುದು. ಆರ್ ನಿಮಗೆ ಕೇಳಿದ್ದಾರೆ ಸೈನ್ ಇನ್ವರ್ಸ್ ಸ್ಕ್ವೇರ್ ಕೂಡ ಕೇಳಬಹುದು, ಆರ್ ಕಾಸ್ ಇನ್ವರ್ಸ್ ಸ್ಕ್ವೇರ್ ಅಂತ ಕೂಡ ಕೇಳಬಹುದು. ಓಕೆ, ಕಾಸ್ ಇನ್ವರ್ಸ್ ಸ್ಕ್ವೇರ್ ಅಂತ ಕೂಡ ಕೇಳಬಹುದು. ಮತ್ತೆ ಯಾವುದೇ ಕ್ವಶನ್ ಇಲ್ಲಿ ಫಾರ್ಮ್ ಆಗುವಂತ ಪಾಸಿಬಿಲಿಟಿ ಇಲ್ಲ. ಟ್ಯಾನ್ ಇನ್ವರ್ಸ್ ಸ್ಕ್ವೇರ್ ಇಲ್ಲಿ ಇದೆ, ಟ್ಯಾನ್ ಇನ್ವರ್ಸ್ ಸ್ಕ್ವೇರ್ ಇದೆ. ಅವ್ರು ಬೇಸಿಕ್ಲಿ ಜಸ್ಟ್ ನಿಮಗೆ ಟ್ಯಾನ್ ಇನ್ವರ್ಸ್ ಮೇಲೆ ಕೂಡ ಕೇಳಬಹುದು. ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು 5.8 ಅಲ್ಲಿ ನಿಮ್ಗೆ ಒಂದು 3 ಮಾರ್ಕ್ಸ್ ಫಿಕ್ಸ್ ಬರುತ್ತೆ ಎವ್ರಿ ಇಯರ್. ಓಕೆ, ನಿಮ್ ಮಿಡ್ ಟರ್ಮ್ ಅಲ್ಲಿ ಡಿಲೀಟೆಡ್ ಇತ್ತಿದ್ದು, ಬಟ್ ಇವಾಗ ಇನ್ಕ್ಲೂಡೆಡ್ ಇದೆ. ಸೊ ಇದರಲ್ಲಿ ನೋಡಿದಾಗ ಎಲ್ಲಿಂದ ಬರ್ಬೋದು ಅಂದರೆ ನಿಮ್ದು ಮೋಸ್ಟ್ಲಿ ಎಲ್ಲ ಇರುವಂತ ಎಕ್ಸೆಪ್ಟ್ ಇದು ಒಂದು 6 ಇದು ಒಂದು ಬಿಡಬಹುದು ನೀವು. ಎಕ್ಸೆಪ್ಟ್ ಎಲ್ಲ ನಿಮ್ದು ಎಲ್ಲ ರಿಪೀಟೆಡ್ ಇದಾವೆ, ಎಲ್ಲ PYQs ಇದಾವೆ ಇಲ್ಲಿ. ಓಕೆ, ಆಲ್ಮೋಸ್ಟ್ ಆಲ್ ಆರ್ PYQs. ಇಲ್ಲಿ ನೀವು 5.8 ಇಂದ ನೀವು 3 ಮಾರ್ಕ್ಸ್ ಫುಲ್ ಎಕ್ಸೆಪ್ಟ್ ಮಾಡಬಹುದು. ನೆಕ್ಸ್ಟ್ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ ಅಲ್ಲಿ ನೋಡಿ 44 ಇಂಪಾರ್ಟೆಂಟ್ ಆಗುತ್ತೆ. 1 2 3 2 ಮಾರ್ಕ್ಸ್ಗೆ. ಥರ್ಡ್ಗೆ ಜಾಸ್ತಿ ಗಮನ ಕೊಡಿ. ಓಕೆ, ಕೇಳಿದ್ದಾರೆ 2 ಸಲ ಕೇಳಿದ್ದಾರೆ ಇಲ್ಲಿಂದ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ ಇಂದ. ನೆಕ್ಸ್ಟ್ ಕಮಿಂಗ್ ಟು ಎಕ್ಸರ್ಸೈಸ್ ಅಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಇದು ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಆಗುತ್ತೆ, ಥರ್ಡ್ ಒನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಬಂದಾಗ ಕೆಲವೊಂದು ಎಕ್ಸರ್ಸೈಸ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ಇಲ್ಲಿ ನೋಡಿ, ಇದು ಒಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ 3 ಮಾರ್ಕ್ಸ್ಗೆ. ಟ್ವೈಸ್ ಇದು 2 ಟೈಮ್ಸ್ ರಿಪೀಟ್ ಮಾಡಿದ್ದಾರೆ ಇಲ್ಲಿಂದ. ಓಕೆ, 2 ಟೈಮ್ಸ್ ರಿಪೀಟ್ ಮಾಡಿದ್ದಾರೆ. ಸೊ ಮಿಸ್ಲೇನಿಯಸ್ ಎಕ್ಸರ್ಸೈಸ್ ಇಂದ ಕ್ವಶನ್ ನಂಬರ್ 12 ಆಗಲಿ 13th ಆಗಲಿ 14th ಆಗಲಿ ಜಾಸ್ತಿ ಗಮನ ಕೊಡಿ. ಮತ್ತು ಕ್ವಶನ್ ನಂಬರ್ 23 5 ಮಾರ್ಕ್ಸ್ಗೆ. ಯಾಕಂದ್ರೆ ಯಾವಾಗ ಸ್ಟೇಟ್ ಬೋರ್ಡ್ ಇತ್ತು ಇಲ್ಲಿ ಎವ್ರಿ ಇಯರ್ ಒಂದು ಕ್ವಶನ್ ಕೇಳ್ತಿದ್ರು, ಬಟ್ ಎಲ್ಲಿ ನಮಗೆ 2014 ಇಂದ ನಮ್ದು CBSE NCERT ಸಿಲೆಬಸ್ ಅಡಾಪ್ಟ್ ಮಾಡಿದೆ. ಓಕೆ, PUS ಅಡಾಪ್ಟೆಡ್ NCERT ಸಿಲೆಬಸ್. ಅದಕ್ಕಾಗಿ ಅವಾಗಿಂದ ರೇರ್ ಆಗಿ ಕೇಳಿದ್ದಾರೆ, ಬಟ್ 2016 ಅಲ್ಲಿ ಒಮ್ಮೆ ಕೇಳಿದ್ದಾರೆ. ಓಕೆ, ಅದು ಆದ್ಮೇಲೆ ಕೇಳಿಲ್ಲ, ಬಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಸಲ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ ಆಗಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಮತ್ತು ಡೆಫಿನೇಷನ್ಸ್ ಆಗಲಿ ಇವೆಲ್ಲ ನಿಮಗೆ ಡಿಫ್ರೆನ್ಸಿಯೇಷನ್ ಇವೆಲ್ಲ ರಿಮೆಂಬರ್ ಇರಬೇಕು. ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಗಮನ ಕೊಡಬೇಕಾಗುತ್ತೆ. ಇವೆಲ್ಲ ನೀವು ಇನ್ವರ್ಸ್ ಇರುವಂತ ಎಲ್ಲ ಹೈಟ್ ಮಾಡಬೇಕಾಗುತ್ತೆ. ಮತ್ತೆ ರೂಲ್ಸ್ ಥಿಯರಮ್ 1 ಮಾರ್ಕ್ಸ್ಗೆ ಬರುವಂತ ಪಾಸಿಬಿಲಿಟಿ ಇರುತ್ತೆ. ಮೀನ್ ವ್ಯಾಲ್ಯೂ ಥಿಯರಮ್ 1 ಮಾರ್ಕ್ಸ್ಗೆ ಕೇಳುವಂತ ಪಾಸಿಬಿಲಿಟಿ ಇರುತ್ತೆ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಇಲ್ಲಿ ನಾನು ರಿಲೇಷನ್ ಅಂಡ್ ಫಂಕ್ಷನ್ ಅಥವಾ ಮ್ಯಾಟ್ರಿಸಸ್ ಮೇಲೆ ತರ್ತಿರ್ತೇನೆ. ನೆಕ್ಸ್ಟ್ ಚಾಪ್ಟರ್ ಮ್ಯಾಟ್ರಿಸಸ್ ಈಸಿ ಸ್ಕೋರಿಂಗ್ ಆರ್ ಹೈ ವೇಟೇಜ್ ಚಾಪ್ಟರ್ಸ್ ಅನ್ನು ಫಸ್ಟ್ ತರಬೇಕಂತಿದ್ದೇನೆ. ನೋಡಿ, ಇವಾಗ ನೀವು ಈ ಒಂದು ಚಾಪ್ಟರ್ ಇಂದ ಯಾರು ಸ್ಕಿಪ್ ಮಾಡೋಂಗಿಲ್ಲ. ಫುಲ್ NCERT ನಾನು ಎಷ್ಟೆಲ್ಲ ಹೈಲೈಟ್ ಮಾಡಿದ್ದಾರೆ, ಅಟ್ಲೀಸ್ಟ್ ಅಷ್ಟು ಮಾಡಿದರೆ ಯು ಕ್ಯಾನ್ ಸ್ಕೋರ್ 24+. ಓಕೆ, 24+ ಔಟ್ ಆಫ್ 26 ಈಸಿಲಿ ಸ್ಕೋರ್ ಮಾಡ್ಬೋದು. ಈ ಡಿಟರ್ಮೈನ್ಸ್ ವೆದರ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಎಷ್ಟಿಲ್ಲ ಅಂತ. ಓಕೆ, ಎವ್ರಿಥಿಂಗ್ ಇಟ್ ಡಿಪೆಂಡ್ಸ್ ಆನ್ ದಟ್. ಸೊ ಇವತ್ತಿಗಾಗಿ ಅಷ್ಟೇ. ಮತ್ತೆ ಸಿಗೋಣ ಒಂದು ನ್ಯೂ ವಿಡಿಯೋ ಅಲ್ಲಿ. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಜಾಯಿನ್ ಅವರ್ ಸೆಕೆಂಡ್ PUC ಸ್ಕೋರ್ ಬೂಸ್ಟರ್ ಸೀರೀಸ್ ಅಂತ ನಾವು ಲಾಂಚ್ ಮಾಡಿದ್ದೇವೆ. ಸೆಕೆಂಡ್ PUC ಸ್ಕೋರ್ ಬೂಸ್ಟರ್ ಸೀರೀಸ್ ಅಲ್ಲಿ ನಿಮಗೆ ನಾನು 5 ಮಾರ್ಕ್ಸ್ ಆಗಲಿ ವಿಡಿಯೋ ಸೊಲ್ಯೂಷನ್ ಕೊಡ್ತಿರ್ತೇನೆ. ಓಕೆ, ರೆಕಾರ್ಡೆಡ್ ವಿಡಿಯೋ ಇರ್ತವೆ. ರೆಕಾರ್ಡೆಡ್ ವಿಡಿಯೋ ನೀವು ಎಕ್ಸಾಮ್ ಮುಗಿಯೋ ತನಕ ಎಕ್ಸೆಸ್ ಮಾಡ್ಬೋದು. ಓಕೆ, ನಿಮ್ಗೆ ಏನಾದರೂ ಪೇಮೆಂಟ್ ಇಶ್ಯೂ ಇದ್ರೆ ನನಗೆ ವಾಟ್ಸ್ಆಪ್ ನಂಬರಲ್ಲಿ ಮೆಸೇಜ್ ಮಾಡಿ. ಎಲ್ಲರ ಬಳಿ ಇದ್ದಿರ್ಬೋದು, ಇಲ್ಲ ಪ್ರೀವಿಯಸ್ ವಿಡಿಯೋಸ್ ಚೆಕ್ ಮಾಡಿ ವಾಟ್ಸ್ಆಪ್ ನಂಬರಲ್ಲಿ ಹೇಳಿದ್ದೇನೆ. ಆರ್ ಎಲ್ಸ್ ನೀವು ಪೇಮೆಂಟ್ ಮಾಡ್ಬೇಕಂದ್ರೆ ಲಿಂಕ್ ಕೆಳಗಡೆ ಇರುತ್ತೆ. ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ ನಮ್ಮ ಅಪ್ಲಿಕೇಶನ್ ಇದೆ, ಎಜುಸುಮಿತ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸ್ಕೋರ್ ಬೂಸ್ಟರ್ ಸೀರೀಸ್ ನಾಟ್ ಓನ್ಲಿ ಫಾರ್ ಮ್ಯಾಥ್ಸ್, ಇಲ್ಲಿ ನಿಮಗೆ PC MB ಪ್ಲಸ್ ಇಂಗ್ಲಿಷ್ ಕೂಡ ಪ್ರೊವೈಡ್ ಮಾಡ್ತಿರ್ತೇನೆ. ಎಜುಸುಮಿತ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಸಾಕಷ್ಟು ಫ್ರೀ ಸ್ಟಡಿ ಮಟೀರಿಯಲ್ ನಾನು ಅಪ್ಲೋಡ್ ಮಾಡಿದ್ದೇನೆ ಸೆಕೆಂಡ್ PUC ರಿಲೇಟೆಡ್. ಅಲ್ಲಿ ಕೂಡ ಈ ಒಂದು ನಮಗೆ NCERT ಈ ಒಂದು ಏನಂತೀರಾ PDF ಇದು ಹೈಲೈಟೆಡ್ NCERT ಡಿಕೋಡ್ ಅಂತ ಒಂದು ನಾನು ಇದು ಮಾಡ್ತೇನೆ. ಡಿಕೋಡ್ ಅಂತ NCERT ಡಿಕೋಡ್ ಅಂತ. ಓಕೆ, ಡಿಕೋಡ್ NCERT ಡಿಕೋಡ್ ಅಂತ ಒಂದು ಸೆಕ್ಷನ್ ಮಾಡ್ತೇನೆ. ಅಲ್ಲಿ ನಾನು ಇದು ಒಂದು PDF ಅಪ್ಲೋಡ್ ಮಾಡ್ತಿರ್ತೇನೆ. ಇದೇ ರೀತಿ ನಿಮಗೆ ಬಯಾಲಜಿ ಕೂಡ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ ಹೇಳಿ, ಸರ್ ವಿ ವಾಂಟ್ NCERT ಡಿಕೋಡ್ ಸೀರೀಸ್ ಫಾರ್ ಬಯಾಲಜಿ ಅಂದ್ರೆ ನಾನು ಅದು ಕೂಡ ಟ್ರೈ ಮಾಡ್ತಿದ್ದೇನೆ, ಬಯಾಲಜಿ ಕೂಡ. ಸೊ ಈ ಒಂದು ವಿಡಿಯೋಗೆ ಇನ್ನೂ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೂನಿಯರ್ಸ್ ಫಸ್ಟ್ PUC ಅವರಿಗೆ ಈ ಒಂದು ಚಾನಲ್ ರೆಫರ್ ಮಾಡ್ಬೋದು ನೀವು. ಓಕೆ, ಯಾಕಂದ್ರೆ ಮುಂದಿನ ವರ್ಷ ಅವರಿಗಾಗಿ ಕೂಡ ಲೈವ್ ಕ್ಲಾಸ್ ಇಂಟರಾಕ್ಟಿವ್ ಕ್ಲಾಸ್ ನಡೀತಿದ್ದಾವೆ. ಆಲ್ಮೋಸ್ಟ್ ಫ್ರೀ ಕೂಡ ಇರುತ್ತವೆ, ಪೇಡ್ ಕೂಡ ಇರ್ತವೆ. ಸೊ ಅವ್ರಿಗೆ ಕೂಡ ನೀವು ಶೇರ್ ಮಾಡ್ಬೋದು. ಸೊ ಇವತ್ತಿಗಾಗಿ ಇಷ್ಟೇ. ಎಲ್ಲರಿಗೆ ಧನ್ಯವಾದಗಳು.